ಕಡೆ ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ಹೆಂಗಿತ್ತು ಅಂತ ಹೇಳ್ತೀನಿ ಬನ್ನಿ. ಬೆಳಗ್ಗೆ ನಾವು ಲೈನಲ್ಲಿ 3:45ಗೆ ನಿಂತ್ಕೊಂಡ್ವಿ ಬಸ್ಗೋಸ್ಕರ. ನೋಡಿದ್ರೆ ಬಸ್ಸು 6:15ಗೆ ಬರುತ್ತೆ ಅಂತ ಹೇಳಿದ್ರು. ಕೊನೆಗೂ 6:15ಕ್ಕೆ ಬಸ್ ಬಂತು. ಹತ್ಕೊಂಡ್ ಹೋದ್ವಿ. ಮೇಲ್ಗಡೆ ಬಸ್ ನಿಲ್ಸಿದ ತಕ್ಷಣ ಓಡಿ ಲೈನಲ್ಲಿ ಹೋಗಿ ನಿಂತ್ಕೊಂಡ್ವಿ. 6:15 ಆಗಿತ್ತು ನಾವು ಲೈನಲ್ಲಿ ನಿಂತಾಗ. ಮೇಲ್ಗಡೆ ಎಲ್ಲಾರ್ಗು ಫ್ರೀಯಾಗಿ ಬಾದಾಮಿ ಹಾಲು ಮತ್ತೆ ಒಂದ್ ಪ್ಯಾಕೆಟ್ ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು. ಅದ್ರಲ್ಲಿ ದ್ರಾಕ್ಷಿ ಮತ್ತೆ ದಪ್ಸಕ್ರೆ ಇತ್ತು. ಬೆಳಗ್ಗೆ ಸ್ವಲ್ಪ ಜಾಸ್ತಿನೇ ಇತ್ತು ರಶ್. ನಾವು ನಿಂತಿದ್ದ ಜಾಗದಿಂದ 2 ಗಂಟೆ ತೋರಿಸ್ತಾ ಇತ್ತು ದರ್ಶನಕ್ಕೆ. ಎಲ್ಲಾ ಕಡೆ ವಿಡಿಯೋದಲ್ಲಿ ಮ್ಯಾನೇಜ್ಮೆಂಟ್ ಸರಿಯಾಗಿ ಆರ್ಗನೈಸ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ನಾನ್ ನೋಡ್ದಂಗೆ ಕ್ರೌಡ್ ಕಂಟ್ರೋಲ್ ಮಾಡಕ್ ಬರ್ತಾ ಇರ್ಲಿಲ್ಲ ಇಲ್ಲಿ ಇವ್ರಿಗೆಲ್ಲ. ಹೆಂಗೋ ಮಾಡಿ ದೇವಸ್ಥಾನ ಒಳಗಡೆ ಹೋದ್ವಿ. ಒಳಗಡೆ ಸಖತ್ತಾಗಿ ಡೆಕೋರೇಷನ್ ಮಾಡಿದ್ರು. ಕೊನೆಗೂ ಸುಮಾರು ಹೊತ್ತಾದ್ಮೇಲೆ ಒಳ್ಳೆ ದರ್ಶನ ಆಯ್ತು ಅಮ್ಮಂದು. ನಾವ್ ಆಚೆ ಬರೋ ಅಷ್ಟೊತ್ತು ಕರೆಕ್ಟ್ ಆಗಿ 9:20 ಆಗಿತ್ತು. ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದಂಗೆ ನಮ್ಗೆ ಇಲ್ಲಿ ಕುಂಕುಮ ಪ್ರಸಾದ ಫ್ರೀ ಆಗಿ ಕೊಡ್ತಾ ಇದ್ರು. ಇದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಅನ್ನದಾಸೋಹದ ಕಡೆಗೆ. ಇಲ್ಲಿ ಸಖತ್ತಾಗಿ ಏರ್ಪಾಟ್ ಮಾಡಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಕೇಸರಿ ಬಾತು, ಉಪ್ಪಿಟ್ಟು, ಆಮೇಲೆ ಉಪ್ಪಿಟ್ಟು ಜೊತೆಗೆ ಒಳ್ಳೆ ಖಾರ ಪೊಂಗಲ್ ಕೊಟ್ಟಿದ್ರು. ಬೋಂಡಾನು ಕೊಟ್ಟಿದ್ರು. ಮಾತ್ರ ಸಖತ್ತಾಗಿತ್ತು. ಇವಾಗ ಸ್ವಲ್ಪ ಖಾಲಿ ಇತ್ತು, ನೋಡಿ ನೀವು ಹೋಗಿ.